ನಿಮ್ಗೆ 90,000 ಕೋಟ್ ಮಾಡ್ತಾ ಇದೀವಿ ನಾವು. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 80,000 ಗೆ ಫೈನಲ್ ಟು ಫೈನಲ್ ಕೊಡ್ತೀನಿ ಸರ್. ಪ್ರೈಸಿಂಗ್ 2,75,000 ಕೋಟ್ ಮಾಡ್ತಾ ಇದೀನಿ. ಎದುರುಗಡೆ ಬನ್ನಿ, ಇನ್ನೂ 10-15 ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ. 2,10,000 ಹೇಳ್ತಾ ಇದೀನಿ. 1,90,000 ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ ಸರ್. ಇದಕ್ ಪ್ರೈಸ್ ಬಂದ್ಬಿಟ್ಟು 3,10,000 ಕೋಟ್ ಮಾಡ್ತಾ ಇದೀನಿ. ನಮ್ ಚಾನಲ್ ಫಾಲೋ ಮಾಡ್ಕೊಂಡ್ ಬಂದ್ರೆ 2,95,000 ಚಾಲೆಂಜಿಂಗ್ ಪ್ರೈಸ್. ಪ್ರೈಸಿಂಗ್ ಬಂದ್ಬಿಟ್ಟು ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ಇದು 1,45,000 ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ವಿತ್ 2030 ತನಕ FC ರನ್ನಿಂಗ್ ಇರೋ ಗಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನೋದು ವಿಡಿಯೋ. ಇವತ್ತು ನಾನು ಮತ್ತೆ ರ್ಯಾಂಕ್ 1 ಕಾರ್ಸ್ಗೆ ಬಂದಿದ್ದೀನಿ. ಇವ್ರ ಹತ್ರ ಮತ್ತೆ ಎಲ್ಲ ರೀಸ್ಟಾಕ್ ಆಗಿದೆ. ಸೊ ಮತ್ತೆ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸರ್ ಇದ್ದಾರೆ ಆಶಾ ಸರ್, ಹೇಗಿದ್ದೀರಾ ಸರ್? ಮಸ್ತಿದ್ದೀನಿ ಸರ್. ಸೊ ಈ ಸರಿ ಏನ್ ಸ್ಟಾಕ್ ನೀವು ತರಿಸಿದ್ದೀರಾ ನೀವು ನಮ್ಮ ವ್ಯೂವರ್ಸ್ಗೋಸ್ಕರ? ಸರ್ ಸ್ಟಾಕ್ ಎಲ್ಲ ಸುಮಾರು ಅಪ್ಡೇಟ್ ಆಗಿದೆ. 90% ಸ್ಟಾಕ್ ರೀಸ್ಟಾಕ್ ಬಂದಿದೆ. ಓಕೆ. ಎಲ್ಲ ನಮ್ಮ ಹತ್ರ ಎಲ್ಲ ಒಂಚೂರು ಪೆಟ್ರೋಲ್ ಅಲ್ಲಿ ಪೋಲೋ ಗಾಡಿನೇ ಜಾಸ್ತಿ. ಪೋಲೋ ಅದು ಡಿಮ್ಯಾಂಡೆಡ್ ಗಾಡಿನೇ. ಎಲ್ಲ ಶೋರೂಮ್ ಮೇಂಟೆನೆನ್ಸ್, ಸಿಂಗಲ್ ಓನರ್, ಸೆಕೆಂಡ್ ಓನರ್, ಥರ್ಡ್, ಫೋರ್ತ್ ಓನರ್ ಗಾಡಿ ಮೇಲೆ ನಾವು ಮಾಡಲ್ಲ ಕೆಲಸ. ಓಕೆ. ಎಲ್ಲ ಸಿಂಗಲ್ ಓನರ್, ಸೆಕೆಂಡ್ ಓನರ್, ಕ್ವಾಲಿಟಿ ವೈಸ್ ಸೂಪರ್ ಆಗಿರುತ್ತೆ. ಪ್ರೈಸಿಂಗ್ ಎಲ್ಲ ಹೇಗಿದೆ? ಪ್ರೈಸಿಂಗ್ ಎಲ್ಲ ಇಡೀ ನಮ್ ಬೆಂಗಳೂರಿಗೆ ಚಾಲೆಂಜಿಂಗ್ ಸರ್. ಓಕೆ, ಚಾಲೆಂಜಿಂಗ್ ಪ್ರೈಸ್ ಮಾಡ್ತಾ ಇದ್ದೀರಾ? ಚಾಲೆಂಜಿಂಗ್ ಪ್ರೈಸ್. ಓಕೆ. ಸೊ ಲೋನ್ ಎಲ್ಲ ಮಾಡ್ಕೊಡ್ತೀರಾ ಸರ್ ನೀವು? ಸರ್ ಬಿಲೋ 2012 ಆಗಲ್ಲ. ಅಬೌವ್ 2012 ಇಡೀ ಬೆಂಗಳೂರು ಮಾಡ್ಕೊಡ್ತೀವಿ ಸರ್. ಇಡೀ ಬೆಂಗಳೂರಿಗೆ ಮಾಡ್ಕೊಡ್ತೀವಿ. ನೀವು ಕರ್ನಾಟಕ ಬೇಕು ಅಂತ ಹೇಳಿದ್ರೆ ಅಬೌವ್ 13 ಮೇಲೆ ಇರಬೇಕು. ಓಕೆ. ಓಕೆ, ಇಡೀ ಕರ್ನಾಟಕ ಬೇಕು ಅಂದ್ರೆ ಅಬೌವ್ 13 ಇದ್ರೆ ನೀವು ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಅಬೌವ್ 12 ಇದ್ರೆ ಇಡೀ ಬೆಂಗಳೂರಿಗೆ ಬೆಂಗಳೂರಲ್ಲಿ ಲೋಕಲ್ ಇದ್ರೆ ಆರಾಮಾಗಿ. ಓಕೆ ಸರ್, ಬನ್ನಿ ಸರ್. ಮೊದಲನೇ ಗಾಡಿ ಯಾವ ತೋರಿಸ ಸರ್ ನೀವು? ಸರ್ ಮೊದಲನೇ ಗಾಡಿ ಬಂದ್ಬಿಟ್ಟು ಮಾರುತಿ ಸ್ವಿಫ್ಟ್. ಇಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂತಾನೆ ಹೇಳ್ಬೋದು. ಓಕೆ. 2010 ಮಾಡಲ್, ಸಿಂಗಲ್ ಓನರ್ ಆಗಿರುತ್ತೆ. ಪೆಟ್ರೋಲ್ ಗಾಡಿ, VXI ವೇರಿಯಂಟ್. ಓಕೆ. ನಿಮ್ಗೆ ಇದರಲ್ಲಿ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಬರುತ್ತೆ. ಓಕೆ. ಗಾಡಿಯಲ್ಲಿ ಯಾವ್ದು ಪೀಸ್ ಟಚ್ ಅಪ್, ಪೇಂಟ್, ಆಕ್ಸಿಡೆಂಟ್ ಏನು ಇಲ್ಲ. 0 ಆಕ್ಸಿಡೆಂಟ್, ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಆಗಿರೋದು ಗಾಡಿ. ಶೋರೂಮ್ ಹಿಸ್ಟ್ರಿ ಕೂಡ ಮೇಂಟೈನ್ ಆಗಿದೆ ಗಾಡಿ. ಹೌದು ಸರ್, ಶೋರೂಮ್ ರಿಕಾರ್ಡೆಡ್ ಗಾಡಿ ಇದು. ಓಕೆ. ಸೊ ಇದೆಲ್ಲ ಒರಿಜಿನಲ್ ಪೇಂಟ್ ಸರ್? ಇದೆಲ್ಲ ಸರ್ ಎಲ್ಲ ಒರಿಜಿನಲ್ ಪೇಂಟ್. ಬರೀ ಇದಕ್ಕೆ ಪಾಲಿಶ್ ಮಾಡ್ಸಿದೀವಿ. ಓಕೆ, ಪಾಲಿಶ್ ಮಾಡಿಸಿರೋದು. ಓಕೆ. ಪ್ರೈಸಿಂಗ್ ಸರ್ ಇದಕ್ಕೆ ಏನ್ ಹೇಳ್ತಾ ಇದ್ರಿ ನೀವು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,95,000 ಹೇಳ್ತಾ ಇರೋದು. ಇದು ನಮ್ ಚಾನಲ್ ಗೆ ವಿಸಿಟ್ ಮಾಡಿದ್ರೆ, ನಮ್ ಶೋರೂಮ್ ವಿಸಿಟ್ ಮಾಡಿದ್ರೆ, ಚಾನಲ್ ಫಾಲೋ ಮಾಡ್ಕೊಂಡು 2,75,000 ಕೊಡ್ತೀನಿ ಸರ್. 2,75,000 ಕೊಡ್ತೀರಾ ಸರ್? 2,75,000 ಗೆ ಸಿಂಗಲ್ ಓನರ್ ಶಿಫ್ಟ್ ಕೊಡ್ತೀನಿ. ಅದರಲ್ಲೂ ರೆಡ್ ಬ್ಯೂಟಿ ಕಲರ್ ಅಂತ ತುಂಬಾ ಇಷ್ಟ ಆಯ್ತು ನನಗೆ. ಮತ್ತೆ ಇನ್ನೊಂದು ಪೋಲೋ ಇದೆ, ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಪೋಲೋ ನೋಡಬಹುದು ನೀವು. ಅದು ಕೂಡ ವೈಟ್ ಬ್ಯೂಟಿ ಇದೆ. ಮಾಡಲ್ ಸರ್ ಇದು? ಸರ್ 2011 ಓಕೆ. ಹೈಲೈನ್ ವೇರಿಯಂಟ್, ಪೆಟ್ರೋಲ್ ಗಾಡಿ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್? ಇದನ್ನು ಸಿಂಗಲ್ ಓನರ್. ಓಕೆ, ಇದು ಕೂಡ ಸಿಂಗಲ್ ಓನರ್. ಎಲ್ಲ ತೋರಿಸ್ಕೊಡ್ತೀನಿ ನೋಡಿ ನೀವು. ಇಂಟೀರಿಯರ್ ಎಲ್ಲ ಹೇಗಿದೆ ಅಂತ ನೋಡ್ಬೋದು ನೀವು. ಇಂಟೀರಿಯರ್ ಎಲ್ಲ ಹೇಗಿದೆ ಅಂತ ಇಲ್ಲಿ ಮೇಂಟೈನ್ ಆಗಿದೆ. 11 ಮಾಡಲ್, ಸಿಂಗಲ್ ಓನರ್, ಹೈಲೈನ್ ಟಾಪ್ ಅಂಡ್ ಮಾಡಲ್ ಇದು. ಸರ್ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 3,10,000 ಕೊಟ್ ಮಾಡ್ತಾ ಇದೀನಿ. ನಮ್ ಚಾನಲ್ ಫಾಲೋ ಮಾಡ್ಕೊಂಡ್ ಬಂದ್ರೆ 2,95,000 ಚಾಲೆಂಜಿಂಗ್ ಪ್ರೈಸ್. ಪೋಲೋ ಲವರ್ಸ್ ಗೆ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್ ಗಾಡಿ ಕಮ್ಮಿ ಓಡಿದೆ, 70,000 ಚಿಲ್ಲರೆ ಓಡಿದೆ. ಕಂಡೀಷನ್ ವೈಸ್ ಸೂಪರ್ ಇದೆ ಸರ್. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಓಕೆ. 11 ಮಾಡಲ್ ಪೋಲೋ ನೀವು 2,95,000. ಒರಿಜಿನಲ್ ಗಾಡಿ, ಯಾವ್ದೇ ಆಕ್ಸಿಡೆಂಟ್ ಇಲ್ಲ, ರೀಪ್ಲೇಸ್ಮೆಂಟ್ ಇಲ್ಲ. ಎಲ್ಲ ಗ್ಲಾಸ್ ಡೋರ್ ಎಲ್ಲ ಒರಿಜಿನಲ್ ಇದೆ. ಎಲ್ಲ ಒರಿಜಿನಲ್ ಇದೆ. ಓಕೆ. ಓಕೆ ಸರ್. ಸೊ ಹಾಗಾದ್ರೆ ವೈಟ್ ಬೇಡ ಅಂದ್ರೆ ಮತ್ತೆ ರೆಡ್ ಇದೆ ನೋಡಬಹುದು ನೀವು. ರೆಡ್ ಕಲರ್ ರೆಡ್ ಬ್ಯೂಟಿ ಯಾವ ತರ ಇದೆ. ಇದು ಯಾವ ಮಾಡಲ್ ಸರ್ ಇದು? ಸರ್ 2011 ಮಾಡಲ್. ಓಕೆ, ಇದನ್ನು 11 ಮಾಡಲ್, ಸೆಕೆಂಡ್ ಓನರ್. ಓಕೆ. ಇದು ಬಂದ್ಬಿಟ್ಟು ನಾರ್ಮಲ್ ಪೋಲೋ ಅಲ್ಲ ಸರ್, ಇದು 1.6. ಓಕೆ, 1.6. ಓಕೆ. ಓಕೆ, ನೋಡಬಹುದು ನೀವು 1.6. ಇಂಟೀರಿಯರ್ ಎಲ್ಲ ಜಸ್ಟ್ 53,000 ಓಡಿದೆ ಗಾಡಿ ವಿತ್ ರಿಕಾರ್ಡೆಡ್. ಓಕೆ. ಸ್ಪೇರ್ ವೀಲ್ ಕೂಡ ಅನ್ಯೂಸ್ ಇದೆ ಸರ್. ಇದರಲ್ಲಿ ಸೆಕೆಂಡ್ ಸೆಟ್ ಆಫ್ ಟೈರ್ಸ್ ಹಾಕಿದ್ದಾರೆ, 4 ಬ್ರ್ಯಾಂಡ್ ನ್ಯೂ ಇದೆ. ಸ್ಪೇರ್ ವೀಲ್ ಅನ್ಯೂಸ್ ಇದೆ. ಓಕೆ. ಗಾಡಿಯಲ್ಲಿ ಯಾವುದೇ ತರ ಕೆಲಸ ಆಗ್ಲಿ ಏನು ಇಲ್ಲ. ತಗೊಂಡ್ಬೇಕು, ಪೆಟ್ರೋಲ್ ಹಾಕಿ ಓಡಿಸ್ಬೇಕು ಅಷ್ಟೇ. ಓಕೆ. ಪ್ರೈಸ್ ಸರ್ ಇದಕ್ಕೆ ಏನ್ ಹೇಳ್ತಾ ಇದ್ರ? ಪ್ರೈಸ್ 3,75,000 ಕೊಟ್ ಮಾಡ್ತಾ ಇದೀನಿ ಸರ್. 1.6 ಸೆಕೆಂಡ್ ಓನರ್, ಕಡಿಮೆ ಓಡಿರೋ ಗಾಡಿ. ಓಕೆ. 3,75,000 ಕೊಟ್ ಮಾಡ್ತಾ ಇದೀನಿ. ಫೈನಲ್ ಎಷ್ಟು ಕೊಡ್ತೀರಾ ಸರ್ ನೀವು? ಸರ್ ಎದುರುಗಡೆ ಬಂದ್ರೆ ಒಂದು 3,60,000 ಕ್ಲೋಸ್ ಮಾಡ್ಕೊಡ್ತೀವಿ. 3,65,000 ಕ್ಲೋಸ್ ಮಾಡ್ಕೊಡ್ತೀರಾ? ಓಕೆ. ಲೋನ್ ಅಂತೂ ಈ ಗಾಡಿಗೆ ಆಗಲ್ಲ? ಲೋಕಲ್ ಬೆಂಗಳೂರು ಆದ್ರೆ 1-1.5 ಲಕ್ಷ ಮಾಡಿಸ್ಕೊಡ್ತೀರಾ ನೀವು? ಓಕೆ. ಸೊ ನೆಕ್ಸ್ಟ್ ಬ್ಲಾಕ್ ಇದೆ. ರೆಡ್ ಬೇಡ ಅಂದ್ರೆ ಬ್ಲಾಕ್. ವೈಟ್ ಬೇಡ, ರೆಡ್ ಬೇಡ ಅನ್ನೋರಿಗೆ ಬ್ಲಾಕ್ ಕೂಡ ಇದೆ. 2011 ಕಂಫರ್ಟ್ ಲೈನ್, 1.2 ಇಂಜನ್, MPI, ಸಿಂಗಲ್ ಓನರ್ ಸರ್. ಇದನ್ನು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ಗಾಡಿ. ನೋಡಬಹುದು ನೀವು. ಇಂಟೀರಿಯರ್ ಎಲ್ಲ ಈಗ ಲೆದರ್ ಪಾಲಿಶ್ ಎಲ್ಲ ಹಾಕ್ಸಿದ್ದಾರೆ ನೋಡಬಹುದು ನೀವು. ಸಿಂಗಲ್ ಓನರ್. ಟೈರ್ ಕಂಡೀಷನ್ ಬಂದ್ರೆ ಬ್ರ್ಯಾಂಡ್ ನ್ಯೂ ಇದೆ. 4 ಟೈರ್. ಓಕೆ.
ಸರ್ ಇದಕ್ಕೆ ಸರ್ ಏನ್ ಹೇಳ್ತಾರೆ ಪ್ರೈಸ್, ಏನ್ ಕೋಟ್ ಮಾಡ್ತಾ ಇದಾರೆ ಪ್ರೈಸ್ ನೀವು? ಸರ್ ಇದಕ್ಕೆ ಬಂದ್ಬಿಟ್ಟು ಸಿಂಗಲ್ ಓನರ್ ಗಾಡಿ ಕಂಫರ್ಟ್ ಲೈನ್ 2011 ನಿಮ್ಗೆ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಬರುತ್ತಿದ್ರಿಂದ ಓನರ್ ಬಂದು ಸಿಂಗಲ್. ಸರ್ ಪ್ರೈಸಿಂಗ್ 2,75,000 ಕೋಟ್ ಮಾಡ್ತಾ ಇದ್ದೀನಿ. ಓಕೆ, ಎದುರುಗಡೆ ಬನ್ನಿ, ಇನ್ನೂ 10-15 ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 10-15 ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ. ಬಟ್ ಪೋಲೋ ಲವರ್ಸ್ ಬರ್ಬೇಕು. ಪೋಲೋ ಅದಂತೂ ಪೋಲೋ ಲವರ್ಸ್ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಸರ್? ಸೊ ಈ ಗಾಡಿಗೂ ಲೋನ್ ಮಾಡ್ಕೊಡ್ತೀರಾ ಸರ್ ನೀವು? ಸರ್ 1 ಲಕ್ಷ 1.25 ಲಕ್ಷ ಆರಾಮಾಗಿ ಮಾಡ್ಕೊಡ್ತೀನಿ. ಆರಾಮಾಗಿ ಮಾಡ್ಕೊಡ್ತೀರಾ ನೀವು? ನೆಕ್ಸ್ಟ್ ಫಿಯಟ್ ಪುಂಟೋ ಇದೆ, ಇದು ಏನು ಸರ್ ಇದು? ಸರ್ ಇದು ಬಂದ್ಬಿಟ್ಟು 2009 ಮಾಡ್ಲು, ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ, ಡೀಸೆಲ್ ವೇರಿಯಂಟ್ ಇದು. ಡೀಸೆಲ್ ವೇರಿಯಂಟ್. ಓಕೆ, ಮೈಲೇಜ್ ಯಾರು ನೋಡ್ತಾ ಇದಾರೆ ಮೈಲೇಜ್ ಗಾಡಿ ಅಂತ ಹೇಳಿದ್ರೆ ಅಂತವ್ರಿಗೆ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಓಕೆ, ನೋಡ್ಬೋದು ಇಂಟೀರಿಯರ್ ಎಲ್ಲ ಹೇಗಿದೆ ಅಂತ. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಈ ಗಾಡಿಗೆ? ಫ್ರೆಶ್ 2030 ತನಕ FC ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಟೈರ್ ಕಂಡೀಷನ್ ಬಂದ್ರೆ ನೀವು 50% ಟೈರ್ ಇದೆ. ಓಕೆ, ಗಾಡಿಯಲ್ಲಿ ಯಾವುದೇ ತರ ಖರ್ಚಿಲ್ಲ. ಇಂಜಿನ್ ಸೂಪರ್ ಕಂಡೀಷನ್ ಅಲ್ಲಿ ಇದೆ, ಸೂಪರ್ ಕಂಡೀಷನ್ ಇಂಜಿನ್ ಸಸ್ಪೆನ್ಷನ್. ಓಕೆ ಸರ್, ಹಂಗೆ ಅದೇ ತರ ಒಂದು ಸೂಪರ್ ಪ್ರೈಸಿಂಗ್ ಹೇಳ್ಬೇಡಿ ನಮ್ಮ ವ್ಯೂವರ್ಸ್ಗೆ. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ಇದು 1,45,000 ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ವಿತ್ 2030 ತನಕ FC ರನ್ನಿಂಗ್ ಇರೋ ಗಾಡಿ. ಓಕೆ, 1,45,000 ಮಾಡಿಸ್ಕೊಡ್ತಾರೆ. ನೋಡ್ಬೋದು ನೀವು ಫಿಯಟ್ ಪುಂಟೋ, ಅದು ಕೂಡ ಡೀಸೆಲ್ ವೆಹಿಕಲ್. ಮೈಲೇಜ್ ಕೂಡ ಒಳ್ಳೆ ಮೈಲೇಜ್ ಕೂಡ ಬರ್ತಾ ಇದೆ ಈ ಗಾಡಿ, ನೋಡ್ಬೋದು. ಸ್ಯಾಂಟ್ರೋ ರೈಟ್ ಅಲ್ಲಿ ಪುಂಟೋ ಸರ್. ಓಕೆ, ಸ್ಯಾಂಟ್ರೋ ರೈಟ್ ಅಲ್ಲಿ ನೀವು ಪುಂಟೋ ಕೊಡ್ತಾ ಇದ್ದೀರಾ ನೀವು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ ಪೋಲೋ ಇದೆ. ಇದು ಸರ್ ಇದು ಪೋಲೋ ಸರ್ 2013 ಕಂಫರ್ಟ್ ಲೈನ್ ಸಿಂಗಲ್ ಓನರ್ ಸರ್. ಇದು ಪೆಟ್ರೋಲ್ ಗಾಡಿ. ಓಕೆ, ಕಂಫರ್ಟ್ ಲೈನ್ ಇದು ಕೂಡ 13 ಮಾಡಲ್ ಕಂಫರ್ಟ್ ಲೈನ್ ಸಿಂಗಲ್ ಓನರ್ ಆಗಿದೆ ವೆಹಿಕಲ್. ಇದು ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ ಇದೆ ಸರ್. ಈ ಗಾಡಿಗೆ ಲೋನ್ ಎಷ್ಟು ಸರ್? ಇದಕ್ಕೆ ಲೋನ್ ಆಗುತ್ತೆ. ಎಷ್ಟು ಮಾಡಿಸ್ಕೊಡ್ತೀರಾ ಲೋನ್? ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 2.5 ಇಂದ 2,80,000 ಲೋನ್ ಆಗುತ್ತೆ. ಲೋನೇ ಮಾಡಿಸ್ಕೊಡ್ತೀರಾ? ಲೋನೇ ಮಾಡಿಸ್ಕೊಡ್ತೀವಿ. ಓಕೆ, ಬಟ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಗಾಡಿಯಲ್ಲಿ ಬಂದ್ಬಿಟ್ಟು 4 ಟೈರ್ ಬ್ರ್ಯಾಂಡ್ ನ್ಯೂ ಇದೆ, ಸ್ಪೇರ್ ವೀಲ್ ಅನ್ಯೂಸ್ ಇದೆ. ಓಕೆ, ನಿಮ್ಗೆ ಇದರಲ್ಲಿ ಗಾಡಿ ಬಂದ್ಬಿಟ್ಟು ಜಸ್ಟ್ 50,000 ಡ್ರೈವನ್ ಆಗಿದೆ ವಿತ್ ರೆಕಾರ್ಡ್. ಓಕೆ, ವಿತ್ ರೆಕಾರ್ಡೆಡ್ ಎಲ್ಲ ವಿತ್ ರೆಕಾರ್ಡ್ ಸರ್. ನಾವು ಮೀಟರ್ ಟೆಂಪರ್ಡ್ ಅದು ಇದು ಏನ್ ಮಾಡಲ್ಲ. ವಿತ್ ರೆಕಾರ್ಡ್ 50,000 ಓಡಿದೆ. ಬೇಕಾದ್ರೆ ಗಾಡಿ ನಂಬರ್ ತೋರಿಸಿ ಕಂಪನಿಗೆ ಹೋಗಿ ಚೆಕ್ ಮಾಡ್ಸ್ಕೊಂಡ್ ಬರ್ಲಿ ಕಸ್ಟಮರ್. ಓಕೆ, ಸರ್ ಪ್ರೈಸಿಂಗ್ ಇದಕ್ಕೆ ಏನ್ ಹೇಳ್ತಾರ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು 3,75,000 ಕೋಟ್ ಮಾಡ್ತಾ ಇದೀನಿ. ಒಂದು 3,60,000 ಗೆ SR ನೋಲ್ ಕೊಡ್ತೀನಿ ಸರ್. 3,60,000 ಕೊಡ್ತೀರಾ ನೀವು? 3,60,000 ಗೆ ನಿಮ್ ಕಡೆಯಿಂದ ಬಂದ್ರೆ ಕೊಡೋಣ. ಓಕೆ ಸರ್, ಈಗ ಸ್ಯಾಂಟ್ರೋ ಇದೆ ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ ನೋಡಬಹುದು ನೀವು. ಯಾರಾದ್ರೂ ಬ್ಲಾಕ್ ಕಲರ್ ಅಲ್ಲ ಸರ್, ಇದು ಇಂಕ್ ಬ್ಲೂ. ಇಂಕ್, ಓಕೆ, ಇಂಕ್ ಬ್ಲೂ ಕಲರ್ ಫುಲ್ ಮೆಟಾಲಿಕ್, ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ ಗಾಡಿ. ಓಕೆ, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಅಂತಾನು ಹೇಳ್ಬೋದು. ಓಕೆ, ಗಾಡಿ ಮಾಡೆಲ್ ಬಂದ್ಬಿಟ್ಟು 2007 ಸೆಕೆಂಡ್ ಓನರ್ಶಿಪ್ ಆಗಿದೆ. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. 4x4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇಂಟೀರಿಯರ್ ಕೂಡ ತೋರಿಸಿ ನೀವು. ಫ್ಯಾಬ್ರಿಕ್ ಸೀಟ್ ಕವರ್ ಇದೆ. ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಓಕೆ, ಎಲ್ಲ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸ್ಯಾಂಟ್ರೋ ಯಾರಾದ್ರೂ ಸ್ಯಾಂಟ್ರೋ ಹುಡುಕ್ತಾ ಇದ್ದಾನೆ ನೋಡಬಹುದು. 2017 ಮಾಡಲ್ ಇಂಕ್ ಬ್ಲೂ ಕಲರ್ ಇದೆ. ಕಲರ್ ಅಷ್ಟೇ ನೋಡಬಹುದು ಸರ್. ಪ್ರೈಸಿಂಗ್ ಹೇಳ್ಬಿಡಿ ಸರ್. ಪೋಲೋ ಹೆಂಗ್ ಹುಡುಕ್ತಾರೋ ಅದೇ ತರ ಸ್ಯಾಂಟ್ರೋ ಲವರ್ಸ್ ಸ್ಯಾಂಟ್ರೋ ಹುಡುಕ್ತಾರೆ. ಅಂತವ್ರಿಗೆ ಒಳ್ಳೆ ಸೂಪರ್ ಕ್ವಾಲಿಟಿ ಕಾರ್ ಅಂತಾನೆ ಹೇಳ್ಬೋದು. ಇದೂನು ಕೂಡ 2007 ಆಗಿದೆ. ಆದ್ರೂ ಕಂಪನಿ ರೆಕಾರ್ಡೆಡ್ ವೆಹಿಕಲ್. ಕಂಪನಿ ರೆಕಾರ್ಡೆಡ್ 63,000 ಜೆನ್ಯೂನ್ ಓಡಿದೆ. ಓಕೆ, ಕಡಿಮೆ ಓಡಿರೋದು ವೆಹಿಕಲ್ ನೋಡಬಹುದು. ಸ್ಯಾಂಟ್ರೋ 7 ಮಾಡಲ್. ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,55,000 ಕೋಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 1,50,000 ಫೈನಲ್ ಕೊಡ್ತೀನಿ ಸರ್. 1,50,000 ಫೈನಲ್ ಕೊಡ್ತೀರಾ ನೀವು? 7 ಮಾಡಲ್ ಸ್ಯಾಂಟ್ರೋ ಜಿಂಕ್, ಅದು ಕೂಡ ನೋಡಬಹುದು. ನೆಕ್ಸ್ಟ್ ಸ್ವಿಫ್ಟ್ ಇದೆ ವೈಟ್ ಕಲರ್ದು ಸರ್. ಶಿಫ್ಟ್ VXI ಆಪ್ಷನಲ್. ಓಕೆ, 2017 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ, ಪೆಟ್ರೋಲ್ ವೇರಿಯಂಟ್ ಇದು. ಪೆಟ್ರೋಲ್ ವೇರಿಯಂಟ್ ಯಾವುದೇ ತರ ಡೆಂಟಸ್ ಆಗ್ಲಿ ಸ್ಕ್ರಾಚಸ್ ಆಗ್ಲಿ ಏನಿಲ್ಲ. ಓಕೆ, ಟೈರ್ ಕಂಡೀಷನ್ ಬಂದ್ರೆ ನೀವು 80 ಇಂದ 85% ಟೈರ್ ಇದೆ. ಇಂಟೀರಿಯರ್ ವೈಸ್ ಸೂಪರ್ ಆಗಿದೆ ಗಾಡಿ. ಓಕೆ, ಎಲ್ಲಾ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ. ಏರ್ ಬ್ಯಾಗ್, ABS, ಆಟೋಮೆಟಿಕ್ AC ಎಲ್ಲಾ ಆಪ್ಷನ್ ಬರುತ್ತೆ ಸರ್. ಎಲ್ಲ ಆಪ್ಷನ್ಸ್ ಬರುತ್ತೆ ಇದರಲ್ಲಿ. ಓಕೆ, ಮಾಡಲ್ ಸರ್ ಇದು ಏನಿದೆ ಮಾಡಲ್? 2017 ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ VXI ಆಪ್ಷನಲ್. ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ 5,25,000 ಕೋಟ್ ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ 4,75,000 ಕೊಡ್ತೀನಿ ಸರ್. 4,75,000 ಕೊಡ್ತೀರಾ ನೀವು? ಲೋನ್ ಎಷ್ಟು ಮಾಡ್ಕೊಡ್ತೀರಾ ಈ ಗಾಡಿಗೆ? ಸರ್ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 3 lakh to 3.5 lakh ಲೋನೇ ಮಾಡ್ಕೊಡ್ತೀನಿ. ಓಕೆ, ಲೋನೇ ಮಾಡಿಸ್ಕೊಡ್ತೀರಾ ನೀವು? ನೋಡ್ಬೋದು ನೀವು. ಈಗ ವ್ಯಾಗನರ್ ಇದೆ ನೋಡಬಹುದು ನೀವು. ವ್ಯಾಗನರ್ ತುಂಬಾ ಜನ ಹುಡುಕ್ತಾ ಇರ್ತಾರೆ. ವ್ಯಾಗನರ್ ನೋಡಬಹುದು ಸರ್. ಬಹಳ ಅಂದ್ರೆ ಬಹಳ ಡಿಮ್ಯಾಂಡೆಡ್ ಗಾಡಿ ಇದು ವ್ಯಾಗನರ್. ವ್ಯಾಗನರ್ ಅಲ್ಲಿ ಬಂದ್ಬಿಟ್ಟು ಲೇಟೆಸ್ಟ್ ಬಂದು ಬಹಳ ಡಿಮ್ಯಾಂಡ್ ಇದೆ ಸರ್. ಓಕೆ, ಯಾಕಂತ ಹೇಳಿದ್ರೆ ಗ್ರೌಂಡ್ ಕ್ಲಿಯರೆನ್ಸ್, ಒಂಚೂರು ಹೈಟ್ ಇರೋ ಜನ ಕುತ್ಕೊಳ್ಳೋ ಕಂಫರ್ಟ್ ಎಲ್ಲ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ. ಓಕೆ, ಗಾಡಿ ಮಾಡಲ್ ಬಂದ್ಬಿಟ್ಟು ನಿಮ್ಗೆ 2020 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಟಾಪ್ ಎಂಡ್ ಗಾಡಿ ಇದು. ಆಟೋಮೆಟಿಕ್ ಸರ್ ಇದು? ಆಟೋಮೆಟಿಕ್ ಟಾಪ್ ಎಂಡ್ ಮಾಡಲ್, ಟಾಪ್ ಎಂಡ್ ವೇರಿಯಂಟ್ ವ್ಯಾಗನರ್ ನೋಡಬಹುದು. ಯಾರಾದ್ರೂ ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದ್ರೆ ವ್ಯಾಗನರ್ ಟಾಪ್ ಎಂಡ್ ಮಾಡಲ್ ಸಿಗ್ತಾ ಇದೆ ನೋಡಬಹುದು ನೀವು. ಸರ್ ಪ್ರೈಸಿಂಗ್ ಹೇಳ್ಬೇಡಿ ಸರ್ ಇದಕ್ಕೆ? 2020 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 50,000 ಓಡಿದೆ. ಆನ್ ರೆಕಾರ್ಡ್ ಗಾಡಿ. ಯಾವ್ದೇ ತರ ಆಕ್ಸಿಡೆಂಟ್ ಇಲ್ಲ.
ರಿಪ್ಲೇಸ್ಮೆಂಟ್ ಇಲ್ಲ ಏನಿಲ್ಲ, ಒರಿಜಿನಲ್ ಬಂಪರ್ ಟು ಬಂಪರ್ ಓಕೆ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಜೊತೆಗಿದೆ ಗಾಡಿ. ಇದು ಗಾಡಿ ಪ್ರೈಸಿಂಗ್ ಬಂದ್ಬಿಟ್ಟು 4,95,000 ಕೊಟ್ ಮಾಡ್ತಾ ಇದೀನಿ. ಫೈನಲ್ ಟು ಫೈನಲ್ 475 ಕೊಡ್ತೀನಿ ಸರ್. 475 ಕೊಡ್ತೀರಾ ನೀವು? ಹೌದು. ಸೊ ನೀವು ಏನ್ ಹೇಳ್ತಾ ಇದ್ರೆ ಎಲ್ಲ ರೆಕಾರ್ಡೆಡ್ ಸರ್ ಇದು? ಹೌದು ಹೌದು ಹೌದು. ನೆಕ್ಸ್ಟ್ ಲೋ ಬಜೆಟ್ ಅಲ್ಲಿ ಯಾರಾದ್ರು ಆಲ್ಟೋ ಹುಡುಕ್ತಾ ಇದ್ದಾರೆ ಅಂದ್ರೆ ನೋಡಬಹುದು, ಆಲ್ಟೋ ಕೂಡ ಅವೈಲೇಬಲ್ ಇದೆ ಸರ್. ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು. ಸರ್ 2010 ಮಾಡಲ್, ಸೆಕೆಂಡ್ ಓನರ್, LXi ವೇರಿಯಂಟ್ ಸರ್. ಓಕೆ ಕಂಪನಿಯಿಂದಾನೇ ಬರೀ 57,000 ಓಡಿದೆ ವಿತ್ ರೆಕಾರ್ಡೆಡ್ ಗಾಡಿ. ಇದೂನು ಇದು ರೆಕಾರ್ಡೆಡ್ ಗಾಡಿ ಸರ್. ನಾವು ಮೀಟರ್ ಟೆಂಪರ್ಡ್ ಆಕ್ಸಿಡೆಂಟ್ ಯಾವ್ದೆಲ್ಲ ನಾವು ಹೋಗೋದೇ ಇಲ್ಲ, ತಗೊಂಡು ಮಾರೋದು ಇಲ್ಲ ಗಾಡಿ. ಓಕೆ ವಿತ್ ರೆಕಾರ್ಡೆಡ್ 57,000 ಓಡಿದೆ. ಜಿನೇನು ಇಂಟೀರಿಯರ್ ತೋರಿಸ್ತಿದ್ರಿಂದ ಲೆದರ್ ಸೀಟ್ ಕವರ್ ಇದೆ, ಪೈನಿಯರ್ ಸಿಸ್ಟಮ್ ಇದೆ, ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ. ಗಾಡಿ ಬಹಳ ಅಂದ್ರೆ ಬಹಳ ಕಡಿಮೆ ರನ್ ಆಗಿದೆ, ಒಳ್ಳೆ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಮಾಡೋರು, ಬಹಳ ನೀಟಾಗಿ ಮೇಂಟೈನ್ ಮಾಡ್ಯವ್ರೆ. ಓಕೆ ಯಾವ್ದೇ ತರ ರಿಪ್ಲೇಸ್ಮೆಂಟ್, ಟಚ್ ಅಪ್, ಪಾಲಿಶ್, ಪೇಂಟಿಂಗ್ ಯಾವ್ದು ಆಗಿಲ್ಲ. ಗಾಡಿ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. ಓಕೆ ನಿಮ್ಗೆ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಇದ್ರಲ್ಲಿ. ಪ್ರೈಸಿಂಗ್ ಸರ್ ಇದೀಗ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,90,000 ಕೊಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 1,75,000 ಫೈನಲ್ ಕೊಡ್ತೀನಿ ಸರ್. 1,75,000 ಫೈನಲ್ ಕೊಡ್ತೀನಿ. ಆಲ್ಟೋ LXi 2010 ಮಾಡಲು, ಟೈರ್ ಕಂಡೀಷನ್ ತೋರಿಸ್ತೀನಿ, ನೀವು ಬ್ರ್ಯಾಂಡ್ ನ್ಯೂ ಇದೆ. ಓಕೆ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. ಇದು ಸೇಲ್ ಆಗಿದೆ ಸರ್. ಓಕೆ ಸೇಲ್ ಆಯ್ತಾ ಇದು? ಹಾ ಇದು ಸೇಲ್ ಆಯ್ತು. ಓಕೆ ಇದು ಯಾವ ಗಾಡಿ ಸರ್? ಟೊಯೋಟಾದು ಸರ್ ಟೊಯೋಟಾ ಕೊರೋಲಾ ಆಲ್ಟಿಸ್. ಹಾ ಹಾ ಆಲ್ಟಿಸ್ 2014 ಮಾಡಲ್, ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಕಂಡೀಷನ್ ವೈಸ್ ಸೂಪರ್ ಇದೆ ಸರ್. ಇದು ಓಕೆ ಸೂಪರ್ ಅಂತ ಹೇಳಿದ್ರೆ ಹೇಳಂಗಿಲ್ಲ. ಆಟೋಮೆಟಿಕ್ ವೆಹಿಕಲ್ ನಿಮ್ಗೆ ವಿತ್ ಪ್ಯಾಡಲ್ ಶಿಫ್ಟ್, ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್, ಫುಲ್ ಆಪ್ಷನ್ ಅಂತಾನೆ ಹೇಳ್ಬೋದು. ಫುಲ್ಲಿ ಟಾಪ್ ವೆಹಿಕಲ್. ಮಿರರ್ ಕೂಡ ಆಟೋ ಫೋಲ್ಡ್ ಬರ್ತಿದೆ. ಓಕೆ ಆಟೋ ಫೋಲ್ಡ್ ನೋಡಬಹುದು. 2014 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಪ್ರೈಸಿಂಗ್ ಬಂದ್ಬಿಟ್ಟು 5,25,000 ಕೊಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 4,95,000 ಕೊಡ್ತೀನಿ ಸರ್. 4,95,000 ಕ್ಲೋಸ್ ಮಾಡಿ ಕೊಡ್ತೀರಾ ನೀವು? ಕೊರೋಲಾ ಆಲ್ಟಿಸ್ ಪೆಟ್ರೋಲ್ ವೇರಿಯಂಟ್. ಇದು ಈ ಗಾಡಿಗೆ ಎಷ್ಟು ಲೋನ್ ಮಾಡ್ಕೊಡ್ತೀರಾ ನೀವು ಸರ್? ಈ ಗಾಡಿಗೆ ಸಿವಿಲ್ ಚೆನ್ನಾಗಿದ್ರೆ ಒಂದ್ 2.5 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 2.5 3 ಲಕ್ಷ ಲೋನ್ ಮಾಡ್ಕೊಡ್ತೀರಾ ನೀವು? ಸಿವಿಲ್ ಚೆನ್ನಾಗಿರ್ಬೇಕು ಅವ್ರದ್ದು. ಓಕೆ ಸೊ ನೆಕ್ಸ್ಟ್ ಇನ್ನೊಂದಿದೆ ಸಿಡಾನ್ ವೆಹಿಕಲ್ ಫೋರ್ಡ್. ಯಾವ್ದು ಸರ್? ಲೋ ಬಜೆಟ್ ಅಂತ ಹೇಳಿ ಬಹಳನೇ ಫೋನ್ ಬರ್ತಾ ಇತ್ತು. ಲೋ ಬಜೆಟ್ ಅಲ್ಲಿ ಒಂದು ಫೋರ್ಡ್ ಐಕಾನ್ ತರಿಸಿದೀನಿ. ಓಕೆ ಗಾಡಿ ಕಂಡೀಷನ್ ವೈಸ್ ಸೂಪರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನಿಮ್ಗೆ ಇಂಜನ್ ಅಲ್ಲಾಗ್ಲಿ, ಗೇರ್ ಬಾಕ್ಸ್ ಅಲ್ಲಾಗ್ಲಿ, ಇಂಟೀರಿಯರ್ ನೋಡ್ಬೋದು ನೀವು, ಬಹಳ ಚೆನ್ನಾಗಿದೆ. ಲೆದರ್ ಅಪಾಲ್ಸರಿ ಅಂತಾನೆ ಹೇಳ್ಬೋದು. AC, ಪವರ್ ಸ್ಟೇರಿಂಗ್, 4x4 ಪವರ್ ವಿಂಡೋ, ಎಲ್ಲಾ ತರ ಆಪ್ಷನ್ ಬರುತ್ತೆ ಸರ್ ಇದ್ರಲ್ಲಿ. ಗಾಡಿದ 2 ಕೀ ಕೂಡ ಅವೈಲೇಬಲ್ ಇದೆ ಸರ್. 2 ಕೀ ಕೂಡ ಅವೈಲೇಬಲ್. 2 ಕೀ ಕೂಡ ಅವೈಲೇಬಲ್ ಇದೆ. 29 ತನಕ FC ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಯಾರೆಲ್ಲ ಒಂದು ಲೋ ಬಜೆಟ್ ಅಲ್ಲಿ ಗಾಡಿ ತಗೊಂಡ್ಬೇಕಂತ ಇದ್ದೀರಾ, ಒಳ್ಳೆ ಗಾಡಿ, ಬನ್ನಿ ನಮ್ ಶೋರೂಮಿಗೆ ಗ್ರಾಪ್ ಮಾಡ್ಕೊಳ್ಳಿ ಡೀಲ್ ನ. ಎಷ್ಟೇ ಕೊಡ್ತೀರಾ ಸರ್ ಲೋ ಬಜೆಟ್ ಅಂದ್ರೆ? ಸರ್ ಲೋ ಬಜೆಟ್ ಅಂತ ಹೇಳಿದ್ರೆ ನಿಮ್ಗೆ 90,000 ಕೋಟ್ ಮಾಡ್ತಾ ಇದೀವಿ ನಾವು. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 80,000 ಗೆ ಫೈನಲ್ ಟು ಫೈನಲ್ ಕೊಡ್ತೀನಿ ಸರ್. 80,000 ಫೈನಲ್ ಟು ಫೈನಲ್ ಮಾಡಿಸ್ಕೊಡ್ತೀರಾ ನೀವು? ಅದು 80,000 ಗೆ ಟಾಪ್ ಅಂಡ್ ಐಕಾನ್ ಫ್ಲೇರ್ ಇದು. ಓಕೆ ಸಿಡಾನ್ ವೆಹಿಕಲ್ ಅಲ್ಲಿ ಪ್ರೀಮಿಯಂ ಗಾಡಿ SX4 VXi ಮಾರುತಿ ಗಾಡಿ 2010 ಮಾಡಲ್, ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ ನಿಮ್ಗೆ ಆಲ್ಟೋ ಪ್ರೈಸ್ ಗೆ ಕೊಡ್ತೀನಿ ಸರ್. ಆಲ್ಟೋ ಪ್ರೈಸ್ ಅಲ್ಲಿ ಕೊಡ್ತೀನಿ? ಆಲ್ಟೋ ಪ್ರೈಸ್ ಅಲ್ಲಿ SX4 ಅದು ಫ್ರೆಶ್ FC ಕೊಡ್ತೀನಿ ನಿಮ್ಗೆ. 5 ವರ್ಷ. ಎಷ್ಟೇ ಕೊಡ್ತೀರಾ ಸರ್ ಇದು ಈ ಗಾಡಿ? ಸರ್ ಈ ಗಾಡಿ ಬಂದ್ಬಿಟ್ಟು ವ್ಯಾಗನರ್ ಆಲ್ಟೋ ಬೆಲೆಗೆ ನಿಮ್ಗೆ SX4 ಕೊಡ್ತೀನಿ ಸರ್. ಯಾರಾದ್ರೂ SX4 ಲವರ್ಸ್ ಇದ್ರೆ, ಲಕ್ಸುರಿ ಗಾಡಿ, ಸಿಡಾನ್ ಗಾಡಿಯಲ್ಲಿ ಯಾರು ಓಡಾಡ್ಬೇಕು ಅಂತ ಇದ್ದೀರಾ, ನಮ್ ಚಾನಲ್ಗೆ, ನಮ್ ಶೋರೂಮಿಗೆ ವಿಸಿಟ್ ಮಾಡಿ. ರ್ಯಾಂಕ್ 1 ಕಾರ್ಸಿಗೆ ಒಳ್ಳೆ ಡೀಲ್ ಕೊಡ್ತೀನಿ. ಇದು 2,10,000 ಹೇಳ್ತಾ ಇದ್ದೀನಿ, 1,90,000 ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ 1,90,000 ಕೊಡ್ತೀರಾ ನೀವು ವೆಹಿಕಲ್ ಮಾರುತಿ? ಓಕೆ ಸರ್ SX4 ಬೇಡ ಅಂತ ಹೇಳಿದ್ರೆ ಡಿಸೈರ್ ಕೂಡ ಇದೆ ನಮ್ಮ ಹತ್ರ ಅವೈಲೇಬಲ್. 2015 ಮಾಡಲ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ, ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ ಗಾಡಿ. ಇಂಟೀರಿಯರ್ ವೈಸ್ ಸೂಪರ್ ಆಗಿದೆ, ಇಂಜನ್ ವೈಸ್ ಸೂಪರ್ ಆಗಿದೆ. 2015 ಮಾಡಲ್, ಸಿಂಗಲ್ ಓನರ್. ಓಕೆ VXi ವೇರಿಯಂಟ್, ಪೆಟ್ರೋಲ್ ಆಗಿರುತ್ತೆ. ಓಕೆ ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಪ್ರೈಸಿಂಗು ನೀವೇ ಹೇಳಿ ಸರ್. 2015 ಮಾಡಲ್ ಏನಿದೆ ಬಜಾರಲ್ಲಿ? 5-5.25 ಲಕ್ಷ ಇದೆ ಸರ್ ಬಜಾರಲ್ಲಿ ರೇಟು. ಓಕೆ ನಮ್ ಶೋರೂಮಿಗೆ ವಿಸಿಟ್ ಮಾಡ್ಲಿ, ಜಸ್ಟ್ 4,15,000 ಕೊಡ್ತೀನಿ ಸರ್, ವಿತ್ ಫ್ರೆಶ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಜೊತೆಗೆ. ಲೋನ್ ಅಂತ ಹೇಳೋರಿಗೆ 3.5 4 ಲಕ್ಷ ಲೋನ್ ಆಗುತ್ತೆ, ಸಿವಿಲ್ ಚೆನ್ನಾಗಿದ್ರೆ. ಓಕೆ ನೋಡಬಹುದು. ಯಾರಾದ್ರೂ ಸ್ವಿಫ್ಟ್ ಡಿಸೈರ್ ಹುಡುಕ್ತಾ ಇದ್ದಾರೆ, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಮತ್ತೆ ನೋಡಬಹುದು ಲೋನ್ ಕೂಡ ಒಳ್ಳೆ 3-3.5 ಲಕ್ಷ ಲೋನ್ ಕೂಡ ಮಾಡ್ಕೊಡ್ತಾರೆ ಸರ್. ನೋಡಬಹುದು ನೀವು ಒಂದ್ಸಲಿ ವಿಸಿಟ್ ಮಾಡಿ ರ್ಯಾಂಕ್ 1 ಕಾರ್ಸ್ಗೆ.